ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ಬನ್ನಿ ಇವತ್ತು ಕೂಡ ನಿಮ್ಮ ಬಾಯಲ್ಲಿ ನೀರು ಉರ್ಸೋಂಥ ರೆಸಿಪಿ ತಂದಿದ್ದೀನಿ. ಯಾವುದಪ್ಪ ಅಂತೀರಾ? ಕ್ಯಾರೆಟ್ ಮ್ಯಾಂಗೋ ಪಿಕಲ್ಸ್ ಅಂದರೆ ಯಾರಿಗೆ ಬಾಯಿನಲ್ಲಿ ನೀರು ಬರಲ್ಲ ಹೇಳಿ? ಮ್ಯಾಂಗೋ ಅಂದರೆ ಯಾರಿಗೆ ಬಾಯಿ ನೀರು ಬರಲ್ಲ ಹೇಳಿ? ನನಗಂತೂ ಖಂಡಿತವಾಗ್ಲೂ ಬರುತ್ತಪ್ಪ. ಅದಕ್ಕೆ ಬಾಯಲ್ಲಿ ನೀರು ಬರೋ ಅಂಥ ರೆಸಿಪಿ ಅಂತ ಹೇಳ್ತಾ ಇರೋದು. ಇನ್ಸ್ಟೆಂಟ್ ಅಂತ ಚಟ್ ಪಟ್ ಅಂತ ಮಾಡ್ಕೋಬೋದು. ತಿನ್ನಲೇಬೇಕು ನಾನು ಉಪ್ಪಿನಕಾಯಿ ಅಂದ ತಕ್ಷಣ ಒಂದೇ ರೀತಿ ತಿನ್ನೋ ಬದಲು ಈ ಥರ ವಿಭಿನ್ನವಾಗಿ ಮಾಡ್ಕೊಳ್ಳಿ. ನೀವು ಮಾಡಿ ಒಬ್ರಿಗೆ ಕೊಟ್ಟರೆ ಹೇಗಿತ್ತಪ್ಪ, ಹೇಗೆ ಮಾಡಿದ್ರಪ್ಪ ಅನ್ನಬೇಕು, ಆ ರೀತಿ ಇರುತ್ತೆ. ನಿಮ್ಮನ್ನು ಕೇಳ್ತಾರೆ ಎಲ್ಲಿಂದ ಕಲ್ತ್ರಿ ಈ ಥರ ಅಷ್ಟು ಅದ್ಭುತವಾಗಿದೆ ಅಂತ. ಒಮ್ಮೆ ನೀವು ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಗೊತ್ತಾಗುತ್ತೆ. ಈಗ ಬನ್ನಿ ಮಾಡೋಣ. ಈಗ ಇದಕ್ಕೆ ಜಿಂಜಿಲಿ ಆಯಿಲು ಅಥವಾ ಎಳ್ಳೆಣ್ಣೆ ಅಂತ ಕರೀತಾರೆ, ಅಡುಗೆಗೆ ಬಳಸೋ ಎಳ್ಳೆಣ್ಣೆ. ಅದನ್ನು ಬಿಸಿ ಮಾಡಿಕೊಂಡು ಜಿಂಜಿಲಿ ಆಯಿಲ್ನ ಮತ್ತು ಯಾವುದಪ್ಪ ಸಾಸಿವೆ ಮತ್ತು ಮೆಂತ್ಯ ಪೌಡರ್ನ ಹಸಿಯಾಗಿ ತರ್ತರಿಯಾಗಿ ಪುಡಿ ಮಾಡ್ಕೊಂಡಿರಬೇಕು. 1/4 ಸ್ಪೂನಷ್ಟು ಮೆಂತ್ಯ, 1 ಸ್ಪೂನಷ್ಟು ಸಾಸಿವೆನ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಇದಕ್ಕೆ ಜೂಲಿಯನ್ ಕಟ್ಟಿಂಗ್ ಥರ ಶುಂಠಿ ಕಟ್ ಮಾಡ್ಕೋಬೇಕು. ರೌಂಡಾಗಿ ಹಸಿಮೆಣ್ಸಿನ್ಕಾಯಿ ಒಂದು 10 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೋಬೇಕು. ನಾವು ನಾಟಿ ಬೆಳ್ಳುಳ್ಳಿ ತೊಗೊಂಡಿರೋದ್ರಿಂದ ಸಣ್ಣ ಇದೆ, ಕಟ್ ಮಾಡೋ ಅವಶ್ಯಕತೆ ಇಲ್ಲ. ದಪ್ಪ ಬೆಳ್ಳುಳ್ಳಿ ತೊಗೊಂಡ್ರೆ ಅದನ್ನು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು 1-2 ಕಡ್ಡಿಯಷ್ಟು ಹಾಕ್ಕೊಂಡು ಎಲ್ಲವೂ ಚೆನ್ನಾಗಿ ಹಸಿ ವಾಸನೆ ಹೋಗೋ ರೀತಿ ಪರಿಮಳ ಬರೋ ರೀತಿ ನೀವು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಎಷ್ಟು ಮಾಡ್ಕೋತೀರೋ ಅಷ್ಟು ಅದ್ಭುತವಾಗಿ ಬರುತ್ತೆ. ಯಾಕೆಂದರೆ ನಾವು ಯಾವುದೂ ನೆನೆಸಿಲ್ಲ, ಪ್ರಿಸರ್ವೇಟ್ ಮಾಡಿಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ಸ್ಟೆಂಟಾಗಿ ಹೆಲ್ದಿಯಾಗಿ ಬಾಯಿ ರುಚಿಗೆ ಅದ್ಭುತವಾದ ರೆಸಿಪಿ. ಒಮ್ಮೆ ಟ್ರೈ ಮಾಡಿ. ಈಗ ಚೆನ್ನಾಗಿ ಫ್ರೈ ಆಗಿರುವಂಥದ್ದಕ್ಕೆ 1/2 ಸ್ಪೂನಷ್ಟು ಅರಿಶಿನ ಪೌಡರ್ ಮತ್ತು ಅರ್ಧ ಲೋಟದಷ್ಟು ವಿನಿಗರ್ ತೊಗೊಂಡ್ರೆ 1:3 ಅಂತ ಹೇಳ್ತಾರಲ್ಲ, ಆ ಥರ 3 ಭಾಗ ನೀರು ಹಾಕ್ಕೊಂಡು ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಇದು ಫ್ರೈ ಮಾಡ್ಕೊಳ್ಳೋಣ. ಯಾಕೆ ಅಂತೀರಾ? ಸ್ವಲ್ಪ ಬೇಯಬೇಕು. ಬೇಯೋದಕ್ಕೋಸ್ಕರ ನಾವು ಸ್ವಲ್ಪ ಉಪ್ಪು, ಸ್ವಲ್ಪ ವಿನಿಗರ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ಸಕ್ಕರೆ, 1/2 ಸ್ಪೂನಷ್ಟು. ಇದರಲ್ಲಿ ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲವೂ ಇದೆ. ಅಷ್ಟು ಅದ್ಭುತವಾಗಿರುತ್ತೆ. ಬೇಳೆ ಸಾಂಬಾರಾಗಿರ್ಬೋದು, ಮೊಸರನ್ನ ಆಗಿರ್ಬೋದು, ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಪಟ್ ಅಂತ ಇರಬೇಕು, ಚಟಾಪಟ ಅಂತ ನಾಲ್ಗೆ ಪಟ್ ಅಂತ ಇರುತ್ತೆ, ಏನಾದ್ರು ತಿನ್ನೋಣ ಅಂತ. ಆ ಥರ ಅದ್ಭುತವಾದ ರೆಸಿಪಿ ಮಾಡ್ಕೊಳ್ಳಿ. ಒಂದೇ ಥರ ಉಪ್ಪಿನಕಾಯಿ ತಿನ್ನೋ ಬದಲು ಈ ಥರ ತಿನ್ನಿ. ಮತ್ತು ಇದಕ್ಕೆ ಕ್ಯಾರೆಟ್ನ ಜೂಲಿಯನ್ ಕಟ್ಟಿಂಗ್ ಥರ ಮಾಡ್ಕೊಳ್ಳಿ. ಮಾವಿನಕಾಯಿನೂ ಜೂಲಿಯನ್ ಕಟ್ಟಿಂಗ್ ಥರ ಮಾಡಿಕೊಂಡು ಕ್ಯಾರೆಟ್ ಫ್ರೈ ಆದ ನಂತರ ಮಾವಿನಕಾಯಿನ ನಾವು ಸೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀವಿ. ನೀವು ಯಾವುದೇ ಮಾವಿನಕಾಯಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಫ್ರೈ ಆದ ನಂತರ ಇನ್ನು ಸ್ವಲ್ಪ ಉಪ್ಪು, ಶುಗರ್ ಮತ್ತು ವಿನಿಗರ್ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಇದು ಸ್ವಲ್ಪ ನಾವು ಉಪ್ಪಲ್ಲಿ ನೆನೆ ಹಾಕಿಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಬಿಸಿನೀರನ್ನ ಬಿಸಿ ಮಾಡಿಕೊಂಡು 1/2 ಲೋಟದಷ್ಟು ಬಿಸಿನೀರು ಹಾಕ್ಕೊಂಡು ಬೇಯಿಸಿದ್ರೆ ರೆಡಿ ಟು ಹೀಟ್. ಈ ರೆಸಿಪಿನ ಹೇಳ್ಕೊಟ್ಟಿದ್ದು ನಮಗೆ ಕುಕಿಂಗ್ ಕ್ಲಾಸಲ್ಲಿ ಹೇಮಾ ಮೇಡಮ್ ಅದ್ಭುತವಾದ ರೆಸಿಪಿ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನಂಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಮತ್ತಷ್ಟು ವಿಭಿನ್ನವಾದ ವಿಡಿಯೋ ತರ್ತೀನಿ. ಥ್ಯಾಂಕ್ ಯು. ಹೋಗಿ ಬರಲಾ?